ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಇವತ್ತು ನಮ್ಮ ಜೊತೆ ರೀಲ್ ಸ್ಟಾರ್ ಅಂತಲೇ ಫೇಮಸ್ ಆಗಿ ಈಗ ರಿಯಲ್ ಲೈಫಲ್ಲೂ ಕೂಡ ಸ್ಟಾರ್ ಆಗಲಿಕ್ಕೆ ಹೊರಟಿರೋರು ಒಬ್ಬರಿದ್ದಾರೆ. ಯಾರಪ್ಪ ಅಂತ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ಬೋದು. ಇವರು ಸಾಕಷ್ಟು ಟ್ರೋಲ್ ಆಗಿದ್ರು, ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ನ ಕೇಳಿಸ್ಕೊಂಡಿದ್ರು, ಕಣ್ಣೀರು ಹಾಕಿದ್ರು, ನಕ್ಕಿದ್ರು, ನಗ್ಸಿದ್ರು. ಇವತ್ತು ಇವರು ನಮ್ಮ ಜೊತೆ ಇದ್ದಾರೆ. ಅವರು ಒಂದಿಷ್ಟು ಸ್ಟೋರಿಗಳು ನಿಮಗೆಲ್ಲ ಈಗಾಗಲೇ ಗೊತ್ತೇ ಇದೆ. ಆದ್ರೂ ಅವರು ಈಗ ಪ್ರೆಸೆಂಟ್ ಏನು ಮಾಡ್ತಾ ಇದ್ದಾರೆ, ಹಾಗೆ ಈಗ ಅವ್ರ ಲೈಫ್ ಹೇಗೆ ನಡೀತಾ ಇದೆ ಅಂತ ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆ ರೇಷ್ಮಾ ಅವರಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಈಗಾಗಲೇ ಅವರು ನಿಮಗೆ ರೀಲ್ಸ್ ಮೂಲಕ ಸಾಕಷ್ಟು ಹತ್ರ ಆಗಿದ್ದಾರೆ, ಮನೆ ಮನೆ ಮಾತಾಗಿದ್ರು. ಹೇಗಿದ್ದೀರಾ ರೇಷ್ಮಾ ಅವರೇ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕರ್ನಾಟಕ ಜನತೆ, ಕನ್ನಡ ಜನತೆ ಕೈ ಹಿಡ್ದು ಎಬ್ಸಿದೀರಾ, ಹಿಂಗೆ ಎಬ್ಬಿಸ್ತಾರೆ ಇರಿ. ನಾನು ನಗ್ತೀನಿ, ನಿಮ್ಮನ್ನ ನಗಿಸ್ತೀನಿ, ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಇವಾಗ ಲೈಫ್ ಲಾಂಗ್ ನಾವಿರೋ ಗಂಟ ಒಂದ್ಸಲಿ ಬಣ್ಣ ಹಚ್ಬಿಟ್ರೆ ನಾವ್ ಸಾಯೋ ಗಂಟ ಅದ್ ಬಣ್ಣ ಹಚ್ಸೋ ಮಾತೇ ಇಲ್ಲ. ನಾವು ನನ್ಗೆ ಆಸೆ ಏನಂದ್ರೆ ನಾನ್ ಸಾಯೋ ಟೈಮಲ್ಲೂ ಬಣ್ಣ ಹಚ್ಬಿಟ್ರೆ ಸತ್ತಬೇಕು, ಸಾಯ್ಬೇಕು ಅಂತ ಆಸೆ ನನ್ಗೆ. ಆತರ ನಾವು ಮುಚ್ಕಿ ಆದ್ರೂ ಅದು ಕಲೆ ಸಾಯಲ್ಲ. ನಾವು ಮುಚ್ಕಿ ಆಗ್ಬಿಟ್ರೆ, ನಾವು ಸತ್ತದ್ರೆ ಕಲೆ ಸಾಯಲ್ಲ. ಆತರ ಒಂದ್ಸಲಿ ಬಣ್ಣ ಹಚ್ಬಿಟ್ಟಿದ್ವಿ, ರಂಗಭೂಮಿಗೆ ಬಂದ್ಬಿಟ್ಟಿದ್ವಿ. ಅದು ಏನ್ ಕೊಟ್ರು ಪಾತ್ರ ನಾನು ಮಾಡ್ತಾ ಇರ್ತೀನಿ, ನಗ್ತಾ ಇರ್ತೀನಿ, ನಗಿಸ್ತಾ ಇರ್ತೀನಿ, ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀನಿ. ಅದೇ ಹೇಳಕ್ ಇಷ್ಟಪಡ್ತಾ ನಾನು. ಓಕೆ, ಮೊದಲು ರೀಲ್ಸ್ ಮೂಲಕ ಸ್ಟಾರ್ಟ್ ಮಾಡಿದ್ರಿ. ಆರಂಭ ಚಿಕ್ಕದಾಗಾಯ್ತು, ಟ್ರೋಲ್ಗಳಾದ್ರಿ, ಒಂದಿಷ್ಟು ನೆಗೆಟಿವ್ ಇಂಪ್ರೆಷನ್ ಕ್ರಿಯೇಟ್ ಆಯ್ತು, ನೆಗೆಟಿವ್ ಕಮೆಂಟ್ಸ್ಗಳು ಬಂತು. ಅದು ಎಲ್ಲದನ್ನು ಬಿಟ್ಟು ಇವಾಗ ಏನೋ ಸ್ಟಾರ್ ಆಗ್ತಿದ್ದೀರಾ ಅಂತ ಹೇಳಿ ಒಂದಿಷ್ಟು ಸುದ್ದಿ. ಅಪ್ಪ ಏನ್ ಮಾಡ್ತಾ ಇದ್ದೀರಾ ಲೈಫಲ್ಲಿ? ಕನ್ನಡ ಜನತೆ ಆಶೀರ್ವಾದ. ಎಲ್ಲೋದ್ರೂ ನಾನು ಏನಪ್ಪಾ ಇದು ಇವತ್ತು ನಾಳೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋ ಮುಂಚೆನೆ ಕಾಲ್ ಬಂದಿರುತ್ತೆ ನಂಗೆ. ನಾಳೆ ಈ ತರ ಇದೆ, ಈ ತರ ಶೂಟ್ ಇದೆ ಮ್ಯಾಮ್, ನಾಳೆ ಪ್ರಮೋಷನ್ ಇದೆ ಮ್ಯಾಮ್, ನಾಳೆ ಇದಿದೆ ಮ್ಯಾಮ್ ಅಂತ. ಅದನ್ನ ನಾನು ಯೋಚನೆ ಮಾಡೋ ತರ ನಾನು ಅನ್ಕೊಳಗೆ ಆಗ್ತಿಲ್ಲ. ಯಾಕಂದ್ರೆ ಆ ದೇವ್ರು ಕೊಟ್ಟೆ ಚಪ್ಪಡ್ ಪಾಡ್ಕೈ ಅಂತ ಹೇಳ್ತಾರಲ್ಲ, ಆತರ ಕೊಟ್ಬಿಟ್ಟವ್ರು ನನ್ಗೆ. ಆಕಾಶದಿಂದ ಹರಿದ್ಬಿಟ್ಟವ್ರು ಈ ತರ ಭೂಮಿನೇ. ಆತರ ರಾತ್ರಿ ನಾನ್ ಸ್ಟಾರ್ ಆಗೋ ಅಂತವಳು, ಅಂದ್ರೆ ಸ್ಟಾರ್ ಅಂತ ನಾನು ಹೇಳ್ಕೊಳತ್ತ ಇಲ್ಲ. ಜನ ನನ್ ಬೆಳೆಸಿರೋದು ಖುಷಿ, ನಂಗೆ ಖುಷಿ ಇದೆ, ತುಂಬಾ ಖುಷಿ. ಲೈಫು ಮೊದ್ಲು ಹೇಗಿತ್ತು ರೇಷ್ಮಾ ಅವ್ರೆ, ಈಗ ಹೇಗಿದೆ? ಮೊದ್ಲು ಅಂದ್ರೆ ಹುಚ್ಚಿ ತರ ಆಕ್ಟಿಂಗ್ ಮಾಡ್ತಾ ಇದೆ, ಹುಚ್ಚ ಬರೋ ತರ ಕುಣಿತಿದೆ. ಅಂದ್ರೆ ಓದಿಲ್ಲ, ಅಂದ್ರೆ ಕುಣಿಬೇಕು ನಂಗೆ ಅಷ್ಟೇ. ತಮಟೆ ಶೋಣಕ್ ಕುಣಿಬೇಕು, ಕುಣಿತಾ ನಗ್ತಾ ಇರ್ಬೇಕು. ನನ್ ಮಕ್ಳಿಗೂ ಅಷ್ಟೇ ನಗ್ತಾ ಇರ್ಬೇಕಮ್ಮ. ಯಾರೇನಾರ ಆಗ್ಲಿ, ಇವತ್ತು ಇದ್ದವ್ರು ನಾಳೆ ಇರಲ್ಲ. ನಾವೆಲ್ಲ 3 ದಿವಸ ನೀರ್ ಮೇಲೆ ಬುದ ಇದ್ದಂಗೆ ಇರೋ ಗಂಟ ಎಂಜಾಯ್, ಖುಷಿಯಾಗಿರ್ಬೇಕು ಅಷ್ಟೇ. ಆಮೇಲೆ ನಾಳೆ ಅಯ್ಯೋ ನಾವು ಎಂಜಾಯ್ ಮಾಡಿಲ್ಲ, ನಾವು ಖುಷಿಯಾಗಿದ್ದಿಲ್ಲ, ಅತ್ತಿಂದಿಲ್ಲ ಇತ್ತಿಂದಿಲ್ಲ, ಅಲ್ಗೋಗಿಲ್ಲ ಎಲ್ಗೋಗಿಲ್ಲ ಅಂತ ಏನಿಲ್ಲ. ಎಲ್ಲಾ ಕಡೆನೂ ಹೋಗಿದ್ವಿ, ಎಲ್ಲಾ ದರ್ಗಾನು ಹೋಗಿದ್ವಿ, ಎಲ್ಲಾ ದೇವಸ್ಥಾನ ಹೋಗಿದ್ವಿ, ಎಲ್ಲಿ ಯಾವ ಊರು ಬಿಟ್ಟಿಲ್ಲ. ನಾವು ಎಲ್ಲಾ ಕಡೆ ಹೋಗಿದ್ವಿ. ಅಂದ್ರೆ ಆಚರಣೆ ದೇಶ ಹೋಗಿಲ್ಲ, ಅದೆಲ್ಲ ಕನ್ಸಿಲ್ಲ. ದೇಶದಲ್ಲಿ ಈ ದೇಶದಲ್ಲಿ ಎಲ್ಲಾ ಕಡೆ ಸುತ್ತಾ ಇದ್ದೀವಿ. ಕರ್ನಾಟಕ ಎಲ್ಲ ಆಲ್ ರೌಂಡ್ ಆಗ್ಬಿಟ್ಟಿದೆ, ಸುತ್ತಾ ಇದ್ದೀರಾ. ನೀವು ಹೇಳಿದ್ರಿ ದೇವಸ್ಥಾನಕ್ಕೆ ಹೋಗ್ತೀನಿ, ದರ್ಗಾಕ್ಕೆ ಹೋಗ್ತೀನಿ. ಹಾಗಾಗಿ ಒಂದು ಕ್ಯೂರಿಯಾಸಿಟಿ ಕ್ವಶನ್, ರೇಷ್ಮಾ ನಂಬೋದು ರಾಮನ್ನ ಅಲ್ಲನ? ಎಲ್ಲರಿಗೂ ನಾವು ಕರ್ನಾಟಕ ಅಂದ್ರೆ ನಾನು ಹುಟ್ಟಿದಾಗ ನಾನು ದೇವ್ರು ನೋಡಿಲ್ಲ. ಹೌದು, ಯಾರು ನೋಡಿಲ್ಲ ದೇವ್ರು. ಯಾರ ದೇವ್ರು ಅಂದ್ರೆ ಹುಟ್ಟಿದ ಮಗು ನಮ್ಮನೇಲಿ ಏನ್ ಭಾಷೆ ನಾವು ಮಾತಾಡ್ತೀವೋ ಅದೇ ಭಾಷೆ ಮಾತಾಡ್ಕೊಂಡ್ ಬರ್ತೇವೆ. ಕನ್ನಡದಲ್ಲಿ ಹುಟ್ಟಿದ್ರೆ ಕನ್ನಡ ಭಾಷೆ, ಮುಸ್ಲಿಮ್ಸ್ ಹುಟ್ಟಿದ್ರೆ ಮುಸ್ಲಿಂ ಭಾಷೆ. ಅವರು ದೇವ್ರು ಅಲ್ಲ, ರಾಮ್ ರಹೀಮ್ ಅಂತ ಬರಲ್ಲ. ಮನೇಲಿ ಯಾವ ತರ ಭಾಷೆ ಮಾತಾಡ್ತಾರೆ ಆ ತರ ಭಾಷೆ ನಾವು ಬರ್ತೀವಿ ಅಷ್ಟೇ. ಅದ್ರಲ್ಲಿ ದೇವ್ರು ಅಂತ ಯಾರು ನೋಡಿಲ್ಲ. ಎಲ್ಲಾ ದೇವ್ರು ನಮ್ದೆ. ನಾನು ಎಲ್ಲಾ ದೇವ್ರಿಗೂ ನಂಬ್ತೀನಿ, ಎಲ್ಲಾ ತರನು ನಂಬ್ತೀನಿ. ನಾವು ಕರ್ನಾಟಕದಲ್ಲಿ ಇರೋದು. ನನ್ಗೆ ರಾಮ್ ಬೇಕು, ರಹೀಮ್ ಬೇಕು, ಎಲ್ಲರೂ ಬೇಕು. ನಾನು ಎಲ್ಲಾ ದೇವಸ್ಥಾನಕ್ಕೂ ಹೋಗ್ತೀನಿ, ಎಲ್ಲ ದರ್ಗಾಗೂ ಹೋಗ್ತೀನಿ. ಅದು ನನ್ನ ಇಷ್ಟ. ನನ್ಗೆ ಅದು ಹೊರಗಡೆಯಿಂದ ಬಂದಿರೋದು. ಅದು ಎಲ್ಲರೂ ನನ್ಗೆ ಸಪೋರ್ಟ್ ಕೊಡ್ತಾರೆ, ಎಲ್ಲರೂ ಬೇಕು ನನ್ಗೆ. ಇವಾಗ್ಲೇ ಅಂತ ಅಲ್ಲ, ಚಿಕ್ಕ ಹುಡುಗಿಂದು ಅಷ್ಟೇ. ನಮ್ಮ ಊರಲ್ಲಿ ಹಳ್ಳಿಲಿ ಬೆಟ್ಟ ಗುಡ್ಡಗಳು, ಕಾಡು ಹುಟ್ಟಿದ್ದು. ಅಲ್ಲಿ ಏನ್ ಮಾಡ್ತಿದ್ದೆ ಅಂದ್ರೆ ಚಿಕ್ಕ ಹುಡುಗಿಲೆ ಕಲ್ ತಗೊಂಡು ಈಶ್ವರ ಮಾಡ್ಬಿಟ್ಟು ಅದಕ್ಕೆ ಹಾರ ಹಾಕಿ ಹಾಡಿಗೆ ಕುಣಿತಿದ್ವಿ ನಾವು, ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಅವಾಗೆಲ್ಲ ಏನು ಕ್ಯಾಸ್ಟು ಏನು ಇದು ಕಲ್ಲಿಟ್ಕೊಂಡು ಈಶ್ವರ ದೇವಸ್ಥಾನ ಪೂಜೆ ಮಾಡ್ತಿದ್ಯಲ್ಲ ಅಂತ ಯಾರು ಹೇಳಿಲ್ವಲ್ಲ. ಹೌದು, ಯಾರು ಆಕ್ಚುಲಿ ಯಾರು ನಮ್ಗೆ ಏನು ಹೇಳೋರು ಇರಲ್ಲ. ಅಲ್ಲಿವರೆಗೂ ನಾವು ಒಂದ್ ರೀತಿಲಿ ಬದುಕ್ತಾ ಇರ್ತೀವಿ. ಅದು ಮುಂದೆ ಎಲ್ಲಿ ನಮ್ಗೆ ಫೇಮಸ್ ಆಗ್ತೀವೋ, ಎಲ್ಲಿ ನಾವು ಟ್ರೋಲ್ ಆಗ್ತೀವೋ, ಎಲ್ಲಿ ನಾವು ಸೆಲೆಬ್ರಿಟಿ ಆಗ್ತೀವೋ, ಅವಾಗ ಜನ ಕಣ್ಣಕ್ ನಾವ್ ಬೀಳ್ತೀವಿ. ಅವಾಗ ನಾವ್ ಏನ್ ಮಾಡಿದ್ರು ತಪ್ಪು. ಹೌದು, ಅದನ್ನೇ ಹೇಳಕ್ ಬಂದೆ. ರೇಷ್ಮಾ ಮುಸ್ಲಿಮು, ಹಿಂದೂ ದೇವಸ್ಥಾನಕ್ಕೆ ಹೋಗಿ ರೀಲ್ಸ್ ಮಾಡ್ತಾರೆ, ಒಂದಿಷ್ಟು ಬ್ಯಾಡ್ ಕಮೆಂಟ್ಸ್ ಗಳು, ಸುಮ್ನೆ ರೀಲ್ಸ್ಗೋಸ್ಕರ ದೇವಸ್ಥಾನ ಮೆಟ್ಲತ್ತಾ ಇದಾರೆ ಅನ್ನುವಂತ ಒಂದಿಷ್ಟು ಕಮೆಂಟ್ಸ್ ಗಳು. ಅಂತ ಜನರಿಗೆ ಏನ್ ಹೇಳ್ತೀವಿ? ಇಲ್ಲಿ ನಾನು ಕುಯ್ದ್ಬಿಟ್ಟು ಈ ತರ ಕುಯ್ದ್ಬಿಟ್ಟು ತೋರ್ಸಿ ಅಂದ್ರೆ ತೋರ್ಸಕ್ ಆಗಲ್ಲ. ಅದು ಕೆಂಪು ರಕ್ತಾನೆ ಬರುತ್ತೆ. ಅದು ದೇವ್ರೇ ಅಂತ ಹೊಡ್ಕೊಳ್ಳಲ್ಲ. ಇವಾಗ ನಾನು ಆಂಜನೇಯ ಅಲ್ಲ, ಎದೆನ ಭಾಗ ಬರ್ದ್ಬಿಟ್ಟು ಯಾವ ದೇವ್ರು ಇದಾರೆ ಅಂತ ತೋರ್ಸಕ್ಕೆ ಅಲ್ವಾ. ಇವಾಗ ಅಷ್ಟು ನಾನು ಇದ್ ಮಾಡ್ತಾ ಇದ್ದೆ. ನಾನು 1 ತಿಂಗಳು ಮುಂಚೆ ನಾನು ಒಂಥರ ಹುಚ್ಚಿ ಆಗ್ಬಿಟ್ಟಿದೆ. ಹುಚ್ಚಿ ಅಂದ್ರೆ ಆ ರೂಮ್ ಬಿಟ್ಟು ಆಚೆ ಕಡೆ ಬರ್ತಿರ್ಲಿಲ್ಲ ನಾನು, ಒಳಗಡೆನೆ
ಒಂದ್ ತಿಂಗಳ ಹಿಂದೆ. ಒಂದ್ ತಿಂಗಳ ಹಿಂದೆ Okay. ಅಂದ್ರೆ ಒಂದ್ ತಿಂಗಳು ಆಗೋಯ್ತು, 15 ದಿವಸ ಮುಂಚೆ. ನಮ್ಮ ಯಜಮಾನ್ರು ಊಟ ಕೊಡುವಾಗನು ಅಲ್ಲೇ ಇರ್ತಿತ್ತು ಊಟ, ಹಾಲು ಕೊಟ್ರು ಅಲ್ಲೇ ಇರ್ತಿತ್ತು ಹಾಲು, ನೀರ್ ಕೊಟ್ರು ಅಲ್ಲೇ ಇರ್ತಿತ್ತು. ಬೆಳಗಿನ ಎದ್ದ ತಕ್ಷಣನೇ ನಮ್ಮ ಯಜಮಾನ್ರು ಬಿಸಿ ನೀರು ಒಂದ್ ಗ್ಲಾಸ್ ಹಾಲು ಕೊಡೋ ಅಭ್ಯಾಸ ನಮ್ಮ ಯಜಮಾನ್ರಿಗೆ. ಫಸ್ಟ್ ಕಾಫಿ ಕೊಡ್ತಾ ಇದ್ರು, ಜಿಮ್ ಹೋಗ್ತಾ ಇದ್ರು ನೋಡಿ, ಅವಾಗ್ಲಿಂದ ಕಾಫಿ ಟೀ ಎಲ್ಲ ಸ್ಟಾಪ್ ಮಾಡ್ಬಿಟ್ಟೆ. ಆವಾಗಿಂದ ನಮ್ಮ ಯಜಮಾನ್ರು ಫಸ್ಟ್ ಬಿಸಿ ನೀರು ಕೊಡ್ತಾರೆ, ಆಮೇಲೆ ಹಾಲು 2 ಲೋಟ ತಗೊಂಡು ಇಡ್ಬಿಡ್ತಾರೆ. ಫಸ್ಟ್ ಬಿಸಿ ನೀರು ಕುಡಿದು ಒಂದ್ 5 ನಿಮಿಷ ಬಿಟ್ಟು ಹಾಲು ಕುಡಿತೀರಾ? ಅವ್ರು ಕೊಟ್ರು ಸಾಯಂಕಾಲ ಹಂಗೆ ಇರ್ತಿತ್ತು ಹಾಲು, ಮುಟ್ತಿರ್ಲಿಲ್ಲ. ಯಾಕಂದ್ರೆ ನಮ್ಗೆ ಹುಚ್ಚಿತರ ಅಂದ್ರೆ ಡಿಪ್ಲೊಮೇಷನ್ ಹೋಗ್ತಾರೆ ನೋಡಿ, ಡಿಪ್ರೆಷನ್. ಯಾಕೆ ಅಂದ್ರೆ ನನ್ ಯೂಟ್ಯೂಬ್, ಫೇಸ್ಬುಕ್, ಪ್ಲೇ ಸ್ಟೋರು, ಫೇಸ್ಬುಕ್, ಆಮೇಲೆ ಇನ್ಸ್ಟಾಗ್ರಾಮ್ ಎಲ್ಲ ಹ್ಯಾಕ್ ಮಾಡ್ಬಿಟ್ಟವ್ರೆ. ಸಸ್ಪೆಂಡ್ ಅಂತ ಬರ್ತಿದೆ ಇನ್ಸ್ಟಾಗ್ರಾಮ್ ಅಂತ ಹೇಳಿದ್ರು. ಅಂದ್ರೆ ಇವತ್ತಿಲ್ಲ ನಾಳೆ ಬರುತ್ತೆ, 15 ದಿವಸ ಟೈಮ್ ತೋರಿಸ್ತಿದೆ, 30 ದಿವಸ ಟೈಮ್ ತೋರಿಸ್ತಿದೆ ಅಂತ ಹೇಳ್ತವ್ರೆ. ಅಲ್ಲಿಗೆ ಹೋದೆ, ಇದಕ್ಕೆ ಕ್ಲೈಮ್ ಹೀಗೆ ಅವರು 15 ದಿವಸ ಟೈಮ್ ತಗೊಳ್ಳೋಣ ಅಂತ ಹೇಳಿದ್ರು. ಯಾರ್ಯಾರ ಹತ್ರ ಕೇಳಿದ್ರೆ 1 ಲಕ್ಷ ಕೇಳ್ತವ್ರೆ, 2 ಲಕ್ಷ ಕೇಳ್ತವ್ರೆ, 50,000 ಕೊಡಿ, 30,000 ಕೊಡಿ ಅಂತ. ನಂದು ದುಡ್ಡಿಲ್ಲ, ನಾನು ಇವಾಗ ಡೀಸೆಂಟ್ಲಿ ನನ್ನ ಮಗಳು ಮದ್ವೆ ಮಾಡಿರೋದು, ಸ್ವಲ್ಪ ಸಾಲ ಆಗಿದೆ. ಏನಪ್ಪಾ ಮಾಡ್ಲಿ, ನನ್ಗೆ ಹುಚ್ಚು. ಏನಾರ ಬಟ್ಟೆ ತಗೊಂಡ್ ಕಚ್ಬಿಡ್ಲ, ಇಲ್ಲಾಂದ್ರೆ ಗೋಡೆ ಹೊಡೆದ್ಬಿಡ್ಲ, ನೇಣಾಕೋಬಿಡ್ಲ, ಇಲ್ಲಾಂದ್ರೆ ಇಲ್ಲಿಂದ ನಗದ್ಬಿಡ್ಲ, ಮೇಲ್ಗಡೆ ಹೋಗ್ಬಿಟ್ಟು ನಗದ್ಬಿಡ್ಲ. ನನ್ ಬೇಡ, ಇದು ಜೀವನ ಬೇಡ ನಂಗೆ ಆಕ್ಟಿಂಗ್ ಹುಚ್ಚು, ನಾನು ಆಕ್ಟಿಂಗ್ ಮಾಡ್ಬೇಕು. ನನ್ಗೆ ಇನ್ಸ್ಟಾಗ್ರಾಮ್ ಇಲ್ಲ. ಆಧಾರ ಆಗಿದ್ದು ಅದೇ ಹೀಗಾಗೋಯ್ತಲ್ಲ. ಯಾವ್ದಾರ ಹುಚ್ಚಿರ್ತೈತೆ ಅಂದ್ರೆ, ಇವಾಗ ಹೊಸ್ದಾಗ್ ಮಾಡೋಣ ಅಂದ್ರೆ ಹೊಸ್ದಾಗ್ ಮಾಡಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ. ಅಂದ್ರೆ ನನ್ ಫಾಲೋವರ್ಸ್ 199K 4 ವರ್ಷದಿಂದ ಮಾಡಿರೋದು, ಕಷ್ಟಪಟ್ಟಿ ಜನ ಹಚ್ಚಿರೋದು. ಒಬ್ಬೊಬ್ಬ ಕಷ್ಟ, ಒಂದೊಂದು ಫಾಲೋವರ್ಸ್ ಎಷ್ಟು ಕಷ್ಟಪಡ್ತೀವಿ. ಖಂಡಿತ ಹೌದು. 200K 199K ಹೋಗ್ಬಿಟ್ರೆ ನಮ್ಗೆ ಫಾಲೋವರ್ಸ್, ನನ್ಗೆ ಏನ್ ಮಾಡ್ಲಿ ಅಂತ ನಂಗೆ ಇದೇ ಇಲ್ಲ. ಊಟ ಬೇಡ ನನ್ಗೆ, ಕಿರ್ಚೋದು ನಮ್ಮ ಯಜಮಾನ್ಗೆ, ತಗೊಂಡೋಗಿ ನನ್ ಬೇಡ ಅಂತ ಹೇಳೋದು. ಅಯ್ಯೋ ಇವತ್ತಿಲ್ಲ ನಾಳೆ ಬರುತ್ತೆ ತಗೋಮ್ಮ. ಕೆಲ್ಸಕ್ಕೂ ಹೋಗ್ತಿರ್ಲಿಲ್ಲ. ಪ್ರಮೋಷನ್ ಅವರು, ಮೇಡಮ್ ನೀವ್ ಬಂದಾಗ್ಲೇ ನಾವು ನಿಮ್ಗೆ ಕೊಲಾಕ್ ಕೊಡ್ತೀವಿ ಮೇಡಮ್, ನೀವ್ ಬನ್ನಿ ಅಂದ್ರೆ ನಾನ್ ಬರಲ್ಲ. ಅವ್ರು ಫೋನ್ ಮಾಡ್ತಿದ್ರು, ನಮ್ಮ ಯಜಮಾನ್ರು ಫೋನ್ ಮಾಡ್ತಿದ್ರು, ನಾನ್ ಬರಲ್ಲ, ಇಲ್ಲ ಅಂತ ಹೇಳ್ಬಿಡಿ ಮನೇಲಿ ಅಂತ ಹೇಳ್ತಿದ್ದೆ ಅವ್ರಿಗೆ. ಸಿಚುವೇಶನ್ ಹೇಗೆ, ಏನು ಕಾರಣ ಇರ್ಬೋದು? ಅದು ಎಲ್ಲವೂ ಹೇಗೆ ಒಂದೇ ಸಲ ಹ್ಯಾಕ್ ಆಗ್ಲಿಕ್ಕೆ ಅದು ಸಾಧ್ಯ? ಬೇಕು ಅಂತ ಯಾರು ಮಾಡೋರೆ, ಅಂದ್ರೆ ಗೊತ್ತಿರೋರೆ ಯಾರಿಂದನೋ ಆಗಿರೋ. ನಾನು ಆಕ್ಚುಲಿ ನಾನು ಏನ್ ಮಾಡ್ತೀನಿ ಗೊತ್ತಾ, ಇವಾಗ ಯಾರು ನನ್ ಜೊತೆ ರೀಲ್ಸ್ ಮಾಡ್ತಾ ಇರ್ತಾರೆ, ಎಲ್ಲರಿಗೂ ಫೋನ್ ಕೊಡ್ತೀನಿ ನಾನು. ಅಂದ್ರೆ ಅವರು ಕೊಲಾಬ್ ಮಾಡ್ಕೊಳಕ್ಕೆ, ಎಲ್ಲಾದ್ರೂ ನಿಮ್ ನಂಬರ್ ಕೊಡಿ, ನಿಮ್ ಇದು ಕೊಡಿ ಅಂದ್ರೆ ನನ್ಗೇನ್ ಗೊತ್ತಾ, ಎಲ್ಲಾ ಮೇಲೆ ನಂಬ್ತೀನಿ ನಾನು. ನಂಬ್ತೀರಾ? ಅಯ್ಯೋ ನಂಬರು ಅಂತ ನಾನು ಎಲ್ಲ ಯಾರು ಕೇಳಿದ್ರು ಅವ್ರಿಗೆ ಫೋನ್ ಕೊಟ್ಬಿಡ್ತೀನಿ. ಈ ತರ ಅವ್ರು ಯಾರು ಏನ್ ಮಾಡೋರೋ ನನ್ಗೆ ಗೊತ್ತಿಲ್ಲ, ಅದು ನಾನು ತಪ್ಪು ಮಾಡಿದೆ. ನಾನು ಫೋನ್ ಕೊಟ್ಟೆ, ಅದು ಒಂದೇ ಸಲ ಎಲ್ಲ ಹ್ಯಾಕ್ ನೋಡಿ. 2 ಡೇಸ್ ಬ್ಯಾಕ್ ಇದು ಹೋಯ್ತು ಇನ್ಸ್ಟಾಗ್ರಾಮ್, 3 ಡೇಸ್ ಬ್ಯಾಕ್ ಫೇಸ್ಬುಕ್, ಆಮೇಲೆ ಯೂಟ್ಯೂಬ್, ಒಂದಾದ್ಮೇಲೆ ಒಂದು, ಗೂಗಲ್, ಎಲ್ಲಾನು ಹ್ಯಾಕ್ ಆಗ್ಬಿಟ್ಟಿದೆ. ಎಲ್ಲ ಇವಾಗ ನಾನು ಇನ್ಸ್ಟಾಗ್ರಾಮ್ ಬಂದಿದೆ, ಫೇಸ್ಬುಕ್ ಬಂದಿದೆ, 2 ಬಂದಿದೆ. ಸ್ವಲ್ಪ ಚೇತರಿಸ್ಕೊಂಡು ಬಂದೆ ಆಚೆ ಕಡೆ. ಅಂದ್ರೆ ಅದು ಬಂದಿದೆಯಲ್ಲ ಅಂತ ಒಂದು ಖುಷಿ. ಮಾಡ್ತಾ ಇದೀನಿ, ನನ್ನ ಗಂಡನ ಜೊತೆನೆ ಮಾಡ್ತಾ ಇದೀನಿ.